ಅಣ್ಣ ಹಂಗೆ ಹೋಗಿ ವಿಡಿಯೋ ಮಾಡ್ತಿದ್ವಿ ಈಗ ಬರುತ್ತೆ ನೋಡಿ ತಿರುಗಿ ಜಾಗ ಅರ್ಥ ಆಯ್ತು ದೇವ್ರಿಗೆ ಅರ್ಥ ಆಯ್ತು ಅಣ್ಣಂಗೆ ಬಿಡ್ತಾ ಇಲ್ಲ ಅಣ್ಣಂಗೆ ಬಿಟ್ರು ಹೆಂಗೆ ಬಿಟ್ಬಿಡ್ತಾರೆ ಬಿಡಕ್ಕೆ ನೀವು ತರಿಸಿರೋದು ಮಲ್ಕೊಂಬಿಡಿ ಮಲ್ಕೊಂಬಿಡಿ ಕಾಲು ಎತ್ಕೊಳ್ಳಿ ನೀವು ಮುಂದೋಗ್ರಿ ಇಂತ ಇರ್ಬೇಕು ಬರಬೇಡಿ ಒಳಗಡೆ ಬರಬೇಡಿ ಜಾಗ ಇಲ್ಲ ಬರಬೇಡಿ ಒಳಗಡೆ ಅಲ್ಲೇ ಚೂರು ಹೊರಗಡೆ ಜಾಗ ಬಿಟ್ಟು ಬರೋಣ ಬೇರೆಯವರಿಗೆ ಚರ್ಚೆ ಮಾಡಬೇಡ ಅಂತ ಸಾಕು ಸಾಕು ಇಲ್ಲ ಪ್ರಸಾದ ಇಲ್ಲ ಏನು ಇಷ್ಟನೋ ಪ್ರಸಾದ ಹೌದಾ? ಏನಾದ್ರೂ ಆಗಲಿ. ಇದು ಜನಸ್ನೇಹಿ ಆಶ್ರಮದಲ್ಲಿ ನಮ್ಮ ಭಾಗ್ಯ ಸೌಭಾಗ್ಯ ಇವತ್ತು ಶರಣ್ಯ ಬಂದು ಪ್ರಸಾದ ತಿಂತಾ ಇರೋದು. ಶರಣ್ಯ ತಾನೇ ಒಳಗೆ ಬಂದು ಅಡುಗೆ ಮನೆಗೆ ಬಂದು ಅಂದರೆ ಅವ್ನಿಗೆ ಎಷ್ಟು ಹಸುವಾಗಿರ್ಬೇಕು ಲೆಕ್ಕ ಹಾಕಿ. ಸೊ ಅಡುಗೆ ಮನೆಗೆ ಬಂದು ಅವನು ಪ್ರಸಾದ ಸ್ವೀಕರಿಸ್ತಾ ಇದ್ದಾನೆ. ಭಾಳ ಸಂತೋಷ ಆಗುತ್ತೆ ನನಗೆ. ಮಾಡಿಟ್ಟಂಥ ಪಾತ್ರೆನ ತೆಗೆಸಿ ಅವನು ಪ್ರಸಾದ ಸ್ವೀಕರಿಸ್ತಾ ಇದ್ದಾನೆ. ಅದು ಏನು ಮಾಡಿಟ್ಟಿದ್ದಾರೆ ಅಂತಲೂ ನಂಗೆ ಗೊತ್ತಿಲ್ಲ. ಏನು ಮಾಡಿರ್ಬೋದು ಗೊತ್ತಿಲ್ಲ ನನಗೂ, ನಿಜವಾಗ್ಲೂ ಗೊತ್ತಿಲ್ಲ ಏನು ಮಾಡಿರ್ಬೋದು. ಸುಮ್ಮನೆ ಸ್ವಲ್ಪ ನಿಮಿಷ 2 ನಿಮಿಷ ಏನು ಮಾಡಿರ್ಬೋದು. ಇಲ್ಲ ಬೆಲ್ದನ್ನ ಇದು ಮಾಡಿ ಯಾವಾಗಲೂ ಮಾಡಲ್ಲ ಬೆಲ್ದನ್ನ. ಇವತ್ತೇ ಮಾಡಿರೋದು. ಅದು ಯಾಕೆ ಅಂತ ಗೊತ್ತಿಲ್ಲ, ಏನಕ್ಕೆ ಮಾಡಿದ್ರು ಅಂತ. ಬೆಲ್ದನ್ನ ಸ್ವೀಕರಿಸ್ತಾ ಇದ್ದಾನೆ. ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಶರಣ್ಯಂಗೆ ತುಂಬ ಇಷ್ಟ ಬೆಲ್ದನ್ನ. ಕೈಯಿಂದ ಕೊಡ್ತೀರಾ? ಕೈಯಿಂದ ಕೊಟ್ಬಿಡಿ. ಇರಪ್ಪ ನಿಮಿಷ ಇರಪ್ಪ. ಸಾಕಾಯ್ತು ಅನ್ಸುತ್ತೆ. ಇನ್ನೇನು ಬೇಕು? ಕೈ ತುತ್ತು ತಿನ್ಸೋ ಭಾಗ್ಯ ನಮಗೆ. ನಾನು ಹೂವಿನ ಪ್ರಸಾದ ತಿಂಬಲ್ಲ ಮೇಲೆ ಸ್ವಾಮಿ ಹತ್ರ. ಎಲ್ಲೂ ಕೂಡ ಹೂವು ತಿನ್ನೋನಲ್ಲ. ಏನು ಮೇಡಮ್, ನಮ್ಮ ಸಣ್ಣ ಎಲ್ಲೇ ಹೋದ್ರೂ ಕೂಡ ಹೂವು ಮತ್ತು ಮುಟ್ಟಲ್ಲ. ಇದೇ ಮೊದಲನೇ ಬಾರಿ ಸ್ವಾಮಿ ಮೇಲೆ ಹೂವು ತಿಂದಿರೋದು. ಹೊರಗಡೆ ಒಂದು ಬಾಳೆಹಣ್ಣು ತಿನ್ಸೋದು ಕಷ್ಟ. ಒಂದು ಪ್ರಸಾದ ತಿನ್ನೋದು ಕಷ್ಟ. ಗೃಹ ಪ್ರವೇಶ ಕರ್ಕೊಂಡೋದ್ರೆ, ಮದುವೆ ಕರ್ಕೊಂಡೋದ್ರೆ ಎಲ್ಲೂ ಏನು ಮುಟ್ಟಲ್ಲ. ಹೆಂಗೆ ಹೋಗಿರ್ತಾನೆ ಹಂಗೆ ಬರ್ತಾನೆ ಉಪವಾಸ. ಎಷ್ಟೇ ಕಿಲೋಮೀಟರ್ ಊಟ ಮಾಡ್ತೇವೆ. ಹಾಂ ಇರಮ್ಮ, ಸ್ವಲ್ಪ ತೆಗಿತೀನಿ ಆಯ್ತು ಆಯ್ತು. ಪೂರ್ತಿ ನಿಮ್ಗೇನೆ ಇದು. ಆಯಿತು, ಪೂರ್ತಿ ನಿಮ್ಗೇನೆ. ಆಯ್ತು, ಪೂರ್ತಿ ಕಲಿಸ್ತೀನಿ. ಪೂರ್ತಿ ತಿನ್ಕೊಂಡು ಖಾಲಿ ಮಾಡಿ
ಮಾಡ್ಬೇಕು ಇವಾಗ. ಹಾಂ ಸರಿಯಾಗಿ ಬಾಯಿ ಸಿಗ್ತಾ ಇಲ್ಲ ಅನ್ಸುತ್ತೆ. ದೊಡ್ಡ ಪಾತ್ರೆ ಆಗ್ಬೇಕು. ಇದಕ್ಕೆ ನಾಲ್ಗೆಗೆ ಸಿಗಲ್ವಲ್ಲ. ಎಲ್ರಿಗೂ ಇದೇ ಪ್ರಸಾದ ಕೊಡ್ತಾರೆ. ಹಾಂ ನೋಡೋಣ. ಅದ್ರೊಳಗಡೆ ಬಾಯಿ ತಟ್ಟೆಲ್ಲಿ ಒಯ್ದು ಅವ್ರು ಡಿಸೈಡ್ ಮಾಡ್ಬಿಟ್ಟವ್ರು ಖಾಲಿ ಮಾಡ್ಬಿಡ್ಬೇಕು ಅಂತ. ಕರೆಕ್ಟಾಗಿ ಸಿಗ್ತಾ ಇಲ್ಲ. ನೀರಿಬೇಕು ಸ್ವಲ್ಪ ತೆಗಿತೀನಿ ಒಳ್ಳೆ ಟೇಸ್ಟ್ ಸಿಕ್ಕಿರ್ಬೇಕು. ಅನ್ನ ತಿನ್ನೋದು ಎಲ್ಲೋ ಹೌದಾ? ತಿನ್ನೋದೇ ಇಲ್ಲ. ಪ್ರಸಾದ ಮಾಡ್ತೀವಲ್ಲ ನಾವು ಪ್ರತಿ ಶನಿವಾರ. ಹಣ್ಣು ತುಪ್ಪ ಕೋಸಂಬರಿ ಅಷ್ಟೇ ತಿನ್ನೋದು ನಾವು. ಕೊಡ್ತಾರೆ ಬಿಡಪ್ಪ. ಬಿಡಪ್ಪ ಸಾಕು. ಸೀದಾ ಬಿಡಪ್ಪ ಸಾಕು. ಕಳೆದಲ್ಲಿ ಸೀದೋಗೈತೆ ಸಾಕು. ಸಾಕು ಟೈಮ್ ಆಗುತ್ತೆ. ನಮ್ಮ ಪೂಜೆಗೆ ಇನ್ನೂ ಕೆಲಸಗಳಿದಾವಂತೆ. ನನಗೆ ಅಷ್ಟೇ ಖುಷಿ. ಪ್ರಸಾದ ಸ್ವೀಕರಿಸಿದ್ರಲ್ಲ ಅಷ್ಟೇ ಖುಷಿ ನನಗೆ.